ಕ್ಯಾಬಿನೆಟ್ ಸಭೆಗೂ ಮುನ್ನವೇ ಮತ್ತೊಮ್ಮೆ ಜಾತಿ ಗಣತಿಯ ಮಾಹಿತಿ ಲೀಕ್ ಆಗಿದೆ. ಗುರುವಾರ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡನೆ ಮಾಡಲು ಯೋಚಿಸಿದಂತಹ ಜಾತಿ ಗಣತಿ ಲೀಕ್ ಆಗಿರುವಂತಹ ಜಾತಿ ಗಣತಿ ವರದಿಯಲ್ಲಿರುವಂತಹ ಮಾಹಿತಿಗಳು ಏನೇನಿದೆ ಗೊತ್ತಾ? ಪರಿಶಿಷ್ಟ ಜಾತಿ ನಂಬರ್ 1,06,00,000. ಇನ್ನು ಮುಸ್ಲಿಮರು ನಂಬರ್ 2 70 ಲಕ್ಷ ಜನಸಂಖ್ಯೆ ಇದೆ. 2011 ಜನಗಣತಿಯ ಪ್ರಕಾರ ಅಂಕಿಅಂಶಗಳ ವರದಿ. ಇನ್ನು 3ನೇ ಸ್ಥಾನದಲ್ಲಿ ಲಿಂಗಾಯತರಿದ್ದಾರೆ, 65 ಲಕ್ಷ ಜನಸಂಖ್ಯೆ. 4ನೇ ಸ್ಥಾನದಲ್ಲಿ ಒಕ್ಕಲಿಗರಿದ್ದು 60 ಲಕ್ಷ ಜನಸಂಖ್ಯೆ ಇದೆ. ಇನ್ನು ಕುರುಬರಿಗೆ 5ನೇ ಸ್ಥಾನ, 45 ಲಕ್ಷ ಜನಸಂಖ್ಯೆ ಇದೆ. ಪರಿಶಿಷ್ಟ ಪಂಗಡ ಎಸ್ಟಿಗೆ 6ನೇ ಸ್ಥಾನ ಬಂದಿದೆ, ಅಂದ್ರೆ 40 ಲಕ್ಷ ಜನಸಂಖ್ಯೆ ಇದೆ. ಇನ್ನು ಈಡಿಗರು, ವಿಶ್ವಕರ್ಮ, ಬೆಸ್ತರ ಸಂಖ್ಯೆ ತಲಾ 15 ಲಕ್ಷ ಇದೆ. ಇನ್ನು ಬ್ರಾಹ್ಮಣರ ಸಂಖ್ಯೆ 14 ಲಕ್ಷ. ಗೊಲ್ಲರ ಸಂಖ್ಯೆಯನ್ನ ನೋಡೋದಾದ್ರೆ 10 ಲಕ್ಷ ಜನಸಂಖ್ಯೆ ಇದೆ. 2015ರಲ್ಲಿ ನಡೆದಿರುವಂತಹ ಜಾತಿ ಗಣತಿ ವರದಿಯ ಮುಖ್ಯಾಂಶಗಳಿದು. ಇನ್ನು ಅಧಿಕೃತ ವರದಿ ಬಿಡುಗಡೆಯ ಮುನ್ನವೇ ರಹಸ್ಯ ಮಾಹಿತಿ ಸೋರಿಕೆಯಾಗಿದೆ. ಜಾತಿ ಗಣತಿ ವಿರುದ್ಧ ಧ್ವನಿ ಎತ್ತಿದ್ದಾರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು. ವರದಿ ಅವೈಜ್ಞಾನಿಕ ಅಂತಿದ್ದಾರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು. ಇನ್ನು ಇತ್ತೀಚೆಗಷ್ಟೇ ಜಾತಿ ಗಣತಿ ವರದಿ ಮಂಡಿಸಿಯೇ ಸಿದ್ಧ ಅಂತ ಘೋಷಿಸಿದ್ರು. ಈಗ ಮತ್ತೊಮ್ಮೆ ಜಾತಿ ಗಣತಿಯ ವರದಿ ಸೋರಿಕೆ ಇನ್ನು ರಾಜಕೀಯ ಸಂಚಲನ ಶುರುವಾಗಿದೆ. ಪರ ವಿರೋಧದ ಚರ್ಚೆಯ ನಡುವೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿಯ ವರದಿ ಸೋರಿಕೆಯಾಗಿಬಿಟ್ಟಿದೆ. ಅಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗುವುದಕ್ಕೂ ಮೊದಲೇ ಈಗ ಎಲ್ಲಾ ಮಾಹಿತಿಗಳು ಸೋರಿಕೆಯಾಗ್ತಿದೆ. ಗುರುವಾರ ಕ್ಯಾಬಿನೆಟ್ ಸಭೆಯಲ್ಲಿ ಮಂಡನೆ ಮಾಡಲು ಯೋಚಿಸಿದಂತಹ ಜಾತಿ ಗಣತಿ, ಆದ್ರೆ ಈಗ ಲೀಕ್ ಆಗಿರುವಂತಹ ಜಾತಿ ಗಣತಿಯ ವರದಿಯಲ್ಲಿ ಏನೇನು ಮಾಹಿತಿ ಇದೆ ಗೊತ್ತಾ? ಯಾಕಂದ್ರೆ ಒಂದು ಕಡೆಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಈಗ ಇದು ಸರಿ ಇಲ್ಲ ಅನ್ನೋದಾಗಿ ಧ್ವನಿ ಎತ್ತಿದ್ದಾರೆ, ಅವೈಜ್ಞಾನಿಕವಾಗಿದೆ ಅನ್ನೋದಾಗಿ ಧ್ವನಿ ಎತ್ತುತ್ತಿದ್ದಾರೆ. ಹಾಗಾದ್ರೆ ಸೋರಿಕೆ ಆಗಿರುವಂತಹ ಜಾತಿ ಗಣತಿಯಲ್ಲಿ ಯಾವ್ಯಾವ ವಿಚಾರಗಳಿದೆ, ಏನೇನು ಮಾಹಿತಿಗಳಿದೆ ಅನ್ನೋದನ್ನ ನೋಡೋದಾದ್ರೆ, ಪರಿಶಿಷ್ಟ ಜಾತಿ ನಂಬರ್ 1,06,00,000. ಇನ್ನು ಮುಸ್ಲಿಮರು ನಂಬರ್ 2 ಅಲ್ಲಿದ್ದಾರೆ, ಅಂದ್ರೆ 70 ಲಕ್ಷ ಜನಸಂಖ್ಯೆಯನ್ನ ಹೊಂದಿದ್ದಾರೆ. ಅಂದ್ರೆ 2011ರ ಜನಗಣತಿ ಪ್ರಕಾರ ಅಂಕಿಅಂಶ ವರದಿಯಾಗಿದೆ. 3ನೇ ಸ್ಥಾನ ಲಿಂಗಾಯತರದ್ದು, 65 ಲಕ್ಷ ಜನಸಂಖ್ಯೆ ಇದ್ರೆ 4ನೇ ಸ್ಥಾನ ಒಕ್ಕಲಿಗರದ್ದು, 60 ಲಕ್ಷ ಜನಸಂಖ್ಯೆ. ಇನ್ನು ಕುರುಬರಿಗೆ 5ನೇ ಸ್ಥಾನ, 45 ಲಕ್ಷ ಜನಸಂಖ್ಯೆ ಇದೆ. ಎಸ್ಟಿ ಸಮುದಾಯವನ್ನ ನೋಡೋದಾದ್ರೆ 6ನೇ ಸ್ಥಾನ, 40 ಲಕ್ಷ ಜನಸಂಖ್ಯೆಯನ್ನ ಹೊಂದಿದೆ. ಈಡಿಗರು, ವಿಶ್ವಕರ್ಮ, ಬೆಸ್ತರ ಸಂಖ್ಯೆಯನ್ನ ನೋಡೋದಾದ್ರೆ ತಲಾ 15 ಲಕ್ಷ ಇದ್ದಾರೆ. ಇನ್ನು ಬ್ರಾಹ್ಮಣರ ಸಂಖ್ಯೆ 14 ಲಕ್ಷ, ಗೊಲ್ಲರ ಸಂಖ್ಯೆ 10 ಲಕ್ಷ ಇದೆ. ಆದ್ರೆ ಅಧಿಕೃತ ವರದಿ ಬಿಡುಗಡೆ ಮುನ್ನವೇ ಈಗ ರಹಸ್ಯ ಮಾಹಿತಿ ಸೋರಿಕೆಯಾಗಿದೆ. ಇನ್ನು ಈ ವರದಿಯ ಬೆನ್ನಲ್ಲೇ ಲಿಂಗಾಯತರು ಮತ್ತು ಒಕ್ಕಲಿಗರು ಧ್ವನಿಯನ್ನ ಎತ್ತುತ್ತಿದ್ದಾರೆ. ವರದಿ ಸರಿಯಾಗಿಲ್ಲ, ವೈಜ್ಞಾನಿಕ ರೀತಿಯಲ್ಲಿ ಇದಿಲ್ಲ ಅನ್ನೋದಾಗಿ ಧ್ವನಿಯನ್ನ ಎತ್ತಿದ್ದಾರೆ. ಈಗ ಮತ್ತೊಮ್ಮೆ ಜಾತಿ ಗಣತಿಯ ವರದಿಯ ಸೋರಿಕೆ ಏನಿದೆಯಲ್ಲ, ರಾಜಕೀಯ ಸಂಚಲನವನ್ನ ಶುರು ಮಾಡಿದೆ. ಪರ ವಿರೋಧದ ಚರ್ಚೆ ಭಾರಿ ಸದ್ದು ಮಾಡ್ತಿದೆ.